ಅರಮನೆ ಅರಮನೆ ಇದ್ದಂಗೆ ಐತೆ. ಇಂಥ ಮನೆಯ ಪಡೆಯಕ್ಕೂ ನಾವು ಪುಣ್ಯ ಪುಣ್ಯ ಮಾಡಿರ್ಬೇಕಿಲ್ಲ. ಎಂಥ ಸಂದಕೈತೆ ಮನೆ ಅಲ್ಲ. ಇಷ್ಟು ಸಂದಕ್ಕಿರ ಮನೆಯ ಇಷ್ಟು 20 ಲಕ್ಷ ಕೊಡಕ್ಕೆ ಅವನಿಗೇನೋ ತಲೆ ಕೆಟ್ಟೈತೆ ಅಂತ ಅನ್ನಿಸ್ತದೆ. ಮಗಳೇ, ಈ ನಿಮ್ಮ ಮನೆ ತುಂಬ ನಾನು ನೀನು ಇಬ್ಬರೇ ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡು ಓಡಾಡ್ಕೊಂಡು ಅಬ್ಬಬ್ಬಬ್ಬ. ಮನೆನ ಇಲ್ಲ ಅರಮನೆನ? ಆ ಸಾವುಕಾರ ಮನೆ ಏನು ಮಾಡಬೇಕು? ಈ ಮನೆ ಮುಂದೆ ವೇಸ್ಟೇ. ಅವನ ಮನೆನೂ ಎಲ್ಲ ಹುರ್ಕೊಂಡು ಸತ್ತೋಗ್ಬೇಕು. ಜಾಮ್ ಜೂಮ್ ಜೂಮ್ ಜಾಮ್ ಅನ್ನಂಗೆ ನಾವಂತೂ ಎಲ್ಲನೂ ಗೃಹ ಪ್ರವೇಶ ಮಾಡ್ಬಿಟ್ಟು ಎಲ್ಲರೂ ಕರಿಬೇಕು. ಅಷ್ಟಕ್ಕೂ ಇಷ್ಟು ದೊಡ್ಡ ಮನೆ ಅಷ್ಟು ಕಡಿಮೆ ರೇಟ್ಗೆ ಯಾಕೆ ಕೊಟ್ಟರು ಅಂತಲೇ ಗೊತ್ತಾಯ್ತಿಲ್ಲ ಕಣಮ್ಮ ನನಗೆ. ಅಷ್ಟು ಕಡಿಮೆ ರೇಟ್ಗೆ ಯಾಕೆ ಕೊಟ್ಟರು? 20 ಲಕ್ಷ ಕೊಟ್ಟರು ಅಂತ ಹೇಳಿದ್ರೆ ಒಬ್ಬರಿ ಮನೆ ಹತ್ರ ಬರ್ರಿ ಅಂದ್ರೂ ನಾವು ಬರಲ್ಲ, ನೀವು ಹೋಗಿ, ನೀವೇನೋ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಡದ. ಇಂಥ ಮನೆ ಕೊಡೋಕ್ಕೆ ಅವ್ರಿಗೆಲ್ಲ ತಲೆ ಕೆಟ್ಟೈತೆ. ಅದು ಬೇರೆ ಸಾವುಕಾರಲ್ವಾ, ಅವ್ರಿಗೆಲ್ಲ ಕಾಸು ಪಾಸೆಲ್ಲ ಲೆಕ್ಕ ಇಲ್ಲ ಅಲ್ವಾ, ಅದಕ್ಕೇನಿಯ ಕೊಟ್ಟವ್ರೆ ಅಂತ ಅನ್ನಿಸ್ತದೆ ಕಣಮ್ಮ. ಹ್ಞೂ ಮಗಳೇ, ಅವ್ರಿಗೆ ದುಡ್ಡಿಗೆ ಲೆಕ್ಕ ಇಲ್ಲ. ಬೆಂಗಳೂರಲ್ವಾ, ಅರ್ಥ ಕಾಸು ಪಾಸು ಎಲ್ಲ ಬೇಜಾನ್ ಇರ್ತದೆ. 20 ಲಕ್ಷಕ್ಕೆ ಆ ಸಾವುಕಾರನ ಮನೆಗಿನ ಸಖತ್ತಾಗಿರೋ ಮನೆ ಸಿಗ್ತದೆ ಅಂತ ಮೊದಲೇ ಗೊತ್ತಿದ್ದಿದ್ರೆ ಯಾವತ್ತೋ ಇಸ್ಕೊಂಡು ಯಾವತ್ತೋನೂ ಬಂದ್ಬಿಡ್ತಾ ಇದ್ನಲ್ಲೇ. ಏನು ಮಾಡಿಯ, ನಮ್ಮ ಮನೆ ಬರಹ ಸರಿ ಇಲ್ಲ. ಯಾವಾಗ ಸರಿ ಆಯ್ತದೋ ಗೊತ್ತಾಗಕ್ಕಿಲ್ಲ. ಮಗಳೇ, ಈ ಮನೆ ಫಿಕ್ಸ್ ಮಾಡ್ಕ. ಒಂದು ಕಡೆಯಿಂದ ಕ್ಲೀನ್ ಮಾಡ್ಬಿಟ್ಟು ಎಲ್ಲನೂ ಆಮೇಕಿಂದ ಗೃಹ ಪ್ರವೇಶ ಮಾಡಿ ಮುಗಿಸೋಣ. ಅದು ನಿಜನೇನಿಯ ಅಮ್ಮ. ಬಾ, ರೂಮುಗಳು ಮೇಲ್ಗಡೆ ಎಲ್ಲ ನೋಡ್ಕೊಬಿಟ್ಟು ಬರೋಣ. ಇನ್ಮೇಲೆ ನಾನು ನೀನು ಅಂತನೂ ಬಿಂದಾಸಾಗಿದ್ದು ಬಿಡ್ಬೋದು ಕಣಮ್ಮ. ಅಲ್ಲ, ಈ ಮನೆ ನಾನು ಈಚೆ ಕಡೆಯಿಂದ ನೋಡಿದ್ದೆ, ಒಳಗಡೆ ಎಂದು ಬಂದಿರಲಿಲ್ಲ ಕಣಮ್ಮ. ಒಳಗಡೆ ಬಂದಿದ್ದು ಇವತ್ತೇನೇನಿಯ. ಅದು ತೋಟದ ಅಲ್ವ ಇರೋದು. ಶಾನೆ ಗೊತ್ತಿರಲ್ವಲ್ಲ, ಯಾರನ್ನೂ ಗೊತ್ತಿಲ್ಲ. ಹೆಂಗೋ ಮನೆ ಮುಂದೆ ಜಾಗ ಎಲ್ಲ ಕೊಟ್ಟವನಿ ಕಣಮ್ಮ. ಮನೆ ಮುಂದೆ ಜಾಗನೆಲ್ಲ ಬಳಸ್ಕೊಂಡು ನಾವು ಆರಾಮಾಗಿ ಉಪಯೋಗಿಸ್ಕೋಬೋದು ಕಣಮ್ಮ. ಹ್ಞೂ ಕಣಮಿ, ಎಲ್ಲನೂ ಉಪಯೋಗಿಸ್ಕೋಬೋದು. ತರಕಾರಿನೂ ಬೆಳ್ಕೊಬಿಡ್ಬೋದು ಅಲ್ವೇ? ಬಿಡು, ಜಮೀನು ಅರ್ಧ ಬೇರೆ ನಿನ್ನೆ ಹೆಸರಿನಾಗೈತಲ್ಲ. ಇನ್ನು ಮ್ಯಾಲೆ ಆರಾಮಾಗಿ ನಾವು ಏನೋ ಒಂದು ಮಾಡ್ಕೊಳ್ಳೋಣ. ಅದ್ರಾಗೂ ಇನ್ನು ಯಾರು ಸವಾಸನೂ ಬೇಡ. ನಿನ್ನ ಗಂಡಂಗೆ ಹೋಗುತ್ತೆ ಬಿಸಾಕು ಅಡಿ ಗೋಲಿಯ. ಅವನು ಬೇಡ, ಅವ್ನು ಸವಾಸನೂ ಬೇಡ. ಸರಿನಾ? ಬಾ, ಇನ್ನು ಮನೆ ನೋಡೋಣ. ನನ್ನ ಮನೆಗೆ ಯಾವಳೋ ಬಂದು ಸೇರ್ಕೊಂಡ್ಬಿಟ್ಲಲ್ಲ. ಇದು ನನ್ನ ಮನೆ, ನನ್ನ ಮನೆ, ನನ್ನ ಮನೆ, ನನ್ನ ಮನೆ, ನನ್ನ ರಾಜ್ಕುಮಾರ ನನಗೋಸ್ಕರ ಅಂತ ಹೇಳ್ಬಿಟ್ಟು ಕೊಟ್ಟಿರೋ ಮನೆ ಇದು. ಆಹಾ, ನಾನು ಅಷ್ಟು ಬೇಗ ಇವ್ರಿಗೆ ಈ ಮನೆ ಬಿಟ್ಕೊಟ್ಬಿಡ್ತೀನಾ? ಇಷ್ಟು ವರ್ಷ ಇಲ್ದಿರೋರು ನಮ್ಮ ಮನೆಗೆ ಯಾಕೆ ಬಂದರು ಅಂತ. ಇವ್ರನ್ನಂತೂ ಬಿಡಲ್ಲ ಬಿಡಲ್ಲ ಬಿಡಲ್ಲ, ನಾನಂತೂ ಬಿಡಲ್ಲ. ಯಾರ್ದು ಈ ಮನೆ? ನಿಂದಲ್ವೇ? ಈ ಮನೆ ನಂದು. ಅವ್ರ ರಕ್ತ ಕುಡ್ದಾದ್ರೂ ಪರವಾಗಿಲ್ಲ, ನಾನಂತೂ ಈ ಮನೆನಂತೂ ನಾನು ವಾಪಸ್ ತಗೊಂತೀನಿ. ಈ ಮನೆ ನಂದು. ಈ ಮನೆನ ಬಿಟ್ಬಿಡ್ತೀನ ನಾನು ಬಿಡಲ್ಲ. ಮಹಾರಾಜ ನನ್ನ ಜೀವನ ಹಾಳು ಮಾಡಾಕ್ಬಿಟ್ಟ. ಅವನೇ ಕತ್ರು ಸಾಕ್ದೋಳು ನಾನು ಅಂದಮೇಲೆ ನಂದೇ ಈ ಮನೆ. ಹೇ ಬಿಳೆಜಿರ್ಲೆ, ಈ ಮನೆ ಯಾವತ್ತಿದ್ರೂ ನಂದೇನೇನೆ. ನೀನು ಇಟ್ಕೊಂಡಿರೋಳು ಅಷ್ಟೇನೇನೆ. ನೀನೇನು ಕಟ್ಕೊಂಡಿರೋಳು ಅಂತ ಅನ್ಕೊಂಡ್ಬಿಟ್ಟೇನೆ. ನೀನು ಕಟ್ಕೊಂಡಿಲ್ಲ, ನೀನು ಇಟ್ಕೊಂಡಿರೋಳೇನೇನೆ. ಆದ್ರೆ ನೀನು ನಮ್ಮ ಕಡೆಳಲ್ಲ, ನೀನು ಪರದೇಶದೋಳು. ನೀನು ಅಷ್ಟೇ, ನೀನು ವಿದೇಶಿ, ನಾನು ಪರದೇಶಿ. ಆದರೂ ಇಬ್ರು ಒಂದೇ ಥರನೇ ಇದ್ದಿದ್ದು ನೋಡು. ಸುಮ್ಮನೆ ನನಗೆ ರೇಗಿಸ್ಬೇಡ ನೀನು. ಈ ಮನೆ ನಿನಗೆಷ್ಟು ಅಧಿಕಾರ ಐತೋ ನನಗೂ ಅಷ್ಟೇ ಅಧಿಕಾರ ಐತೆ. ಮಹಾರಾಜನ್ ಸಾಯಿಸಿದ್ದು ನಾನು, ಸಾಯಿಸಕ್ಕೆ ಸಹಾಯ ಮಾಡಿದ್ದು ನಾನು. ಈ ಮನೆಗೆ ಯಾರೋ ಬಂದವ್ರೆ ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ಅಮ್ಮ, ಮನೆ ಅಂತೂ ಸೂಪರ್ ಡೂಪರ್ ಆಗೈತೆ ಕಣಮ್ಮ. ಈ ಮನೆಗೆ ನಾವೇನಿದ್ರು ಆರಾಮಾಗಿರೋದು ಒಂದೇ ಕೆಲಸ, ಆರಾಮಾಗಿದ್ಬಿಡೋಣ ಕಣಮ್ಮ. ಸರಿನಾ? ನೋಡು, ರೂಮ್ ಅಂತೂ ಸೆಲೆಕ್ಟ್ ಆಯಿತು. ಎಷ್ಟೊಂದು ರೂಮ್ ಅವಲ್ಲಮ್ಮ, 3-4 ರೂಮ್ ಅವೆ ಅಲ್ವಾ? ಏನು ಇಷ್ಟು ದೊಡ್ಡ ಮನೆ ಇಷ್ಟು ಕಡಿಮೆ ಸಿಗುತ್ತೆ ಅಂತ ಅನ್ಕೊಂಡಿರಲ್ಲ. ಏನೋ ಒಂದು ರೂಮ್ ಕೊಡಕ್ಕೆ ಸಾಯ್ತಾ ಇದ್ರಲ್ವಾ? ಇನ್ಮೇಲೆ ನೋಡ್ತಾ ಇರು. ಆ ರೂಮ್ ಎಲ್ಲ ಯಾವ ಲೆಕ್ಕ ನಮಗೆ ಹೇಳು? ಏನಿದ್ರು ಎಲ್ಲ ರೂಮಗೂ ಒಂದೊಂದಿನ ಮನಿಗಳನ್ನ. ಬೆಳಿಗ್ಗೆ ಒಂದು ಟೈಮ್ ಮನಿಗಳನ್ನ ಒಂದು ರೂಮಗೆ, ಮಧ್ಯಾಹ್ನ ಒಂದು ರೂಮಾಗ ಮನಿಗಳನ್ನ, ರಾತ್ರಿಗೆ ಒಂದು ರೂಮಾಗ ಮನಿಗಳನ್ನ. ಅಬ್ಬಬ್ಬಬ್ಬ, ಇಂಥ ಮನೆ ಪಡೆಯೋಕು ಅದು ಬರೀ 20 ಲಕ್ಷಕ್ಕೆ ಪುಣ್ಯ ಮಾಡಿರಬೇಕು. ಇವಳನ್ನ ನಾನು ಬಿಡಲ್ಲ. ಮನೆಗೆ ಬಂದು ನಮ್ಮ ರೂಮಾಗೆ ಮಲ್ಕತೀನಿ ಅಂತ ಹೇಳ್ತಾವ್ರಲ್ಲ, ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಇವ್ರಿಗೆ ಯಾರೇ ಕೊಟ್ಟಿದ್ದು ಅಧಿಕಾರನ? ಇವ್ರನ್ನ ನೋಡಿದ್ರೆ ಈ ಮನೆನ ತಗೊಂಡು ಬಂದ್ಬಿಟ್ಟವ್ರೆ ಅಂತ ಅನ್ನಿಸ್ತೈತೆ. ನಮ್ಮ ಮನೆನ ನಮ್ಮ ಪರ್ಮಿಷನ್ ಇದ್ದಂಗೆ ಬೇರೆ ಹೆಂಗೆ ತಗೊಂಡ್ರು ಅಂತ. ಅದೇ ನಮ್ಮ ರಾಜ್ಕುಮಾರ ನಮಗೆ ಅಂತ ಕಟ್ಟಿರೋ ಮನೆನ ಇವರೆಲ್ಲ ಯಾಕೆ ಬಂದು ಸೇರ್ಕೊಂತವ್ರೆ ಅಂತ ಇವ್ರನ್ನ ಮೊದಲು ಓಡಿಸ್ಬೇಕು. ಇಲ್ಲ ಅಂತಂದ್ರೆ ನನಗಂತೂ ಸಮಾಧಾನನೇ ಇಲ್ಲ. ಇವ್ರಿಗೆ ಈಗಲೇನೆ ಪಾಠ ಕಲಿಸ್ತೀನಿ. ಇಲ್ಲಿ ನೋಡು, ಇಲ್ಲೂ ತುಂಬ ಚೆನ್ನಾಗೈತೆ ಕಣಮ್ಮ. ಇವ್ರ ಕಣ್ಣಿಗೆ ನಾವು ಕಾಣಲ್ಲ ಅಲ್ವಾ, ಅದಕ್ಕೆ ಹೆಂಗೆ ಸಿಕ್ಕರಂಗೆ ಓಡಾಡ್ತಾವ್ರೆ. ಇವ್ರ ಕಣ್ಣಿಗೆ ನಾವು ಕಾಣಿಸ್ಬೇಕು, ಅವಾಗ ಸರಿಯಾಗಿ ಮಾಡ್ತೀನಿ ನಾನಂತೂ. ಅವ್ರ ಕಣ್ಣಿಗೆ ಕಾಣಿಸ್ಕೋಬೇಕು ಅಂದರೆ ಇನ್ನು ನಮ್ಮ ಬಗ್ಗೆ ಅವ್ರಿಗೆ ಭಯ ಬರಬೇಕು. ಅವ್ರಿಗೆ ಫಸ್ಟು ಈ ಮನೆ ಬಗ್ಗೆ ಗಡ 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 ನಡ್ಗ ಅಷ್ಟು ಭಯ ಹುಟ್ಟಿಸ್ಬೇಕು ನಾವು. ಅವಾಗೇನೆ ಇವ್ರನ್ನ ನೋಡಿದ್ರೆ ಯಾವ ಚಂಗ್ಳು ಥರ ಆಡ್ಕೊಂಡು ಬಂದಿರವು ಅಂತ ಅನ್ನಿಸ್ತೈತೆ. ಇವ್ರ ಮನೆಗೆ ಇನ್ನೂ ಯಾರ್ಯಾರು ಬರ್ತಾರೋ ಏನೋ. ನಾವು ಮೊದಲು ಜನ ನೋಡ್ಕೋಬೇಕು, ಎಷ್ಟು ಜನ ಬರ್ತಾರೆ ಅಂತ. ಒಂದೇ ಸಲ ಮುಗಿಸ್ಬಿಡ್ಬೇಕು ಇವ್ರನ್ನ. ಸರಿಯಾಗಿ ಹೇಳ್ದೆ ನೀನು. ಅವನು ರಾಜ್ಕುಮಾರ ನಮಗೋಸ್ಕರ ಕಟ್ಟಿರೋ ಮನೇನ ನಾವ್ಯಾಕೆ ಬೇರೆಯವ್ರಿಗೋಸ್ಕರ ಬಿಟ್ಕೊಡ್ಬೇಕು? ಅಮ್ಮ, ಆ ಉಯ್ಯಾಲೆ ನೋಡು, ಆ ಉಯ್ಯಾಲೆ ಎಷ್ಟು ಚೆನ್ನಾಗೈತೆ ಅಮ್ಮ. ಮನೆ ಒಳಗಡೆನೆ ಡೂಪ್ಲೆಕ್ಸ್ ಮನೆ ಅಂತಂದ್ರೆ ಇದೆ ಅನ್ನಿಸ್ತೈತೆ. ವಾ 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 ವಾ, ಸೂಪರ್ ಡೂಪ್ಲೆಕ್ಸ್ ಮನೆ ಕಣಮ್ಮ, ಸೂಪರ್ ಮನೆ. ಹಬ್ಬ, ಇದನ್ನ ಹೆಂಗನ ಮಾಡಿ ಉರಿಸ್ಬೇಕಲ್ಲ, ಚೆನ್ನಾಗಿ ಉರಿಸ್ಬೇಕಲ್ವಾ? ಹೆಂಗೆ ಉರ್ಸೋದು? ಯಾರ್ಯಾರು ಉರಿಸ್ಬೇಕು ಅವ್ರಿಗೆಲ್ಲ ಚೆನ್ನಾಗಿ ಉರಿಸ್ಬೇಕು ಕಣಮ್ಮ.
ಅಲ್ವಾ? ಹ್ಞೂ, ನೀನು ಸರಿಯಾಗಿ ಹೇಳ್ದೆ. ಇಲ್ಲಿ ನಾವಿದ್ದೀವಿ ಅಂತಲೂ ಇವರಿಗೆ ಗುರ್ತೇ ಸಿಗ್ತಾ ಇಲ್ವಾ ಇವ್ರಿಗೆ? ನನ್ನ ಕಣ್ಣಿನ ನೋಟಕ್ಕೆ ಬೆಂದೋಗ್ಬಿಡ್ಬೇಕು ಇವರು. ಇವ್ರಿಗೆ ನಮ್ಮ ಮೇಲೆ ಭಯನೇ ಇಲ್ವಲ್ಲ, ಭಕ್ತಿನೇ ಇಲ್ವಲ್ಲ. ಇವ್ರ ಕಣ್ಣಿಗೆ ನಾವು ಯಾಕೆ ಕಾಣಿಸ್ತಿಲ್ಲ ಇನ್ನೂ? ಇವ್ರ ಕಣ್ಣಿಗೆ ಮೊದಲು ನಾವು ಕಾಣಿಸ್ಕೋಬೇಕು. ಆವಾಗಲೇ ಇವ್ರಿಗೊಂದು ಭಯ ಬರೋದು. ನಾನು ನಾಗುವಲ್ಲಿ ತಂಗಿ ಅಂತ ಇವ್ರಿಗೆ ಗೊತ್ತು ಮಾಡಬೇಕು. ಇನ್ನೂ ಎಷ್ಟು ಟೈಮ್ ತಗೊಂತೀಯಾ? ಮೊದಲು ಇವ್ರನ್ನ ಸಾಯಿಸ್ಬಿಡು, ಸಾಯಿಸ್ಬಿಡು ಸಾಕು. ಅಷ್ಟು ಬೇಗ ಎಲ್ಲರೂ ಸಾಯಿಸೋಕ್ಕಾಗಲ್ಲ. ಎಲ್ಲದಕ್ಕೂ ಟೈಮ್ ಬರಬೇಕು. ಟೈಮ್ಗೋಸ್ಕರ ಕಾಯಬೇಕು. ನಾವೆಲ್ಲರೂ ಸಾಯಿಸಂಗಿದ್ರೆ ನಮ್ಮ ಶತ್ರುಗಳನ್ನೆಲ್ಲ ಸಾಯಿಸ್ತಾ ಇರಲಿಲ್ವಾ? ಇವ್ರನ್ನೆಲ್ಲ ಸಾಯಿಸೋಕ್ಕಾಗಲ್ಲ. ಸಾಯಿಸೋಣ, ಟೈಮ್ ಬರ್ತೈತೆ. ಒಂದೇ ಸಲ ಎದುರಿಸಿ ಬೆದರಿಸಿ ಸಾಯಿಸ್ಬಿಡೋಣ ಇವ್ರನ್ನ, ಕತೆ ಮುಗಿಸ್ಬಿಡೋಣ ಇವ್ರನ್ನ. ಈ ವಿಚಾರ ಏನಾರ ಅಪ್ಪಂಗೆ ಗೊತ್ತಾದರೆ ಮನೆ ತಕೊಂಡ್ರದಂತೂ ಉರ್ಕೊಂಡು ಹೋಗ್ಬಿಡ್ತಾನೆ ಕಣಮ್ಮ. ಹಂಗೆ ಉರ್ಕೊಂಡು ಸತ್ತೋಗ್ಬಿಡ್ತಾನೆ. ಅಮ್ಮ, ಈ ಮನೆಯಾಗೆ ನಾನು ನೀನು ಇಬ್ಬರೇನೇ ಇರ್ತೀವಲ್ಲ, ನೀನೇನಾದರೂ ಯಾವುದೋ ಒಂದು ಮೂಲೆ ಕುತ್ಕೊಬಿಟ್ರೆ ನಾನು ಅಮ್ಮ ಅಂತ ಕೂಗಿದ್ರೆ ನೀನು ಕೇಳಿಸೋದೇ ಇಲ್ಲ. ಯಾಕೆಲ್ಲ ನೀನೆಲ್ಲ ಕೂತಿರ್ತೀಯ. ಇದು ದೊಡ್ಡದಾಗೈತಲ್ಲ ಮನೆ, ಈ ದೊಡ್ಡದಾಗಿರೋ ಮನೆನಾ? ನೀನೇ ಯೋಚನೆ ಮಾಡು. ಯಾರು ಅಂತ ಹೇಳ್ಬಿಟ್ಟು ಈ ಮೂಲೆ ಕೂತ್ಕೊಂಡ್ರೆ ಫೋನ್ ಮಾಡ್ಬೇಕಮ್ಮ. ನಾನು ಮೇಲ್ಗಡೆ ಇದ್ದಾಗ ನೀನು ಫೋನ್ ಮಾಡ್ತೀನಿ, ನೀನು ಕೆಳಗಡೆ ಇದ್ದಾಗ ನೀನು ನನಗೆ ಫೋನ್ ಹಾಕು. ಇನ್ಮೇಲೆ ಫೋನಾಗೆ ಮಾತಾಡ್ಕೋಬೇಕು. ಅಷ್ಟು ದೊಡ್ಡದಾಗೈತಿ ಮನೆ. ನಮ್ಮನೆ ಅಂತಾರಲ್ಲ, ಇವ್ರು ಹೇಳ್ತಿರೋದು ನೋಡಿದ್ರೆ ಇವರಿಬ್ಬರೇ ಇರ್ತಾರೆ ಅನ್ನಿಸ್ತೈತೆ. ಇವರಿಬ್ಬರನ್ನೇ ಆದಷ್ಟು ಬೇಗನೆ ಮುಗಿಸ್ಬಿಡ್ಬೋದು. ಏನಕ್ಕೆ ಫೋನ್ ಇರೋದು? ಕರೆನ್ಸಿ ಎಲ್ಲ ಹೆಂಗೋ ಕಮ್ಮಿ ತಾನೆ ಇವಾಗ, ಬಳಸ್ಕೊಂಡು ಹೆಂಗೋ ಮಾಡ್ಕೊಳ್ಳೋಣ ಬಿಡು. ಯಾಕೆ ತಲೆ ಕೆಡ್ಸ್ಕೊಂಡಿಯೇ? ನೋಡು ನೋಡು ನೋಡು, ಎಷ್ಟು ಖುಷಿಯಾಗವ್ರು ಇವರಿಬ್ರು. ಬಿಸಿ ರಕ್ತನ ಹಂಗೆ ಕುಡ್ದಾಕ್ಬಿಡ್ಬೇಕು ಇವ್ರು, ಬಿಸಿ ರಕ್ತನ. ನೋಡು, ಈ ಮನೆಗೆ ಬರೋದಕ್ಕಿಂತ ಮುಂಚೆನೇ ಇವ್ರನ್ನ ಓಟ್ ಕಳಿಸ್ಬೇಕು. ಇವ್ರು ಬಂದುಬಿಟ್ಟು ಇಲ್ಲಿ ಸೆಟ್ಲ್ ಆದ್ಮೇಲೆ ನಾವು ಕಳಿಸಿದ್ರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ನನಗೆ ರಾಜ ಮೋಸ ಮಾಡಿಬಿಟ್ಟ. ಈ ಮನೆ ನಿನಗೆ ಅಂತ ಹೇಳ್ದ, ಆದರೆ ನಿನಗೂ ಈ ಮನೆ ನಿನಗೆ ಅಂತ ಹೇಳ್ದ. ಹೀಗೆ ಮತ್ತೆ ಇನ್ನಿಬ್ರು ಯಾರೋ ಬಂದು ಈ ಮನೆ ನಮಗೆ ಅಂತ ಹೇಳಿದ್ರೆ ನನ್ನ ಕೈಲಂತೂ ಸಹಿಸೋಕ್ಕೆ ಆಗ್ತಾ ಇಲ್ಲ. ಆ ಮಹಾರಾಜ ಮೋಸ ಮಾಡಿದ್ದಕ್ಕೆ ಅವ್ನಿಗೆ ಹೆಂಗೆ ನಾವು ಶಿಕ್ಷೆ ಕೊಟ್ಟು ಸಾಯಿಸಿದ್ವೋ, ಇವರು ಅಷ್ಟೇ ಈ ಮನೆ ನಮ್ಮದು ಅಂತಿರೋದಕ್ಕೆ ಇವ್ರಿಗೂ ಶಿಕ್ಷೆ ಕೊಟ್ಟು ಸಾಯಿಸೋಣ. ಸುಮ್ಮನೆ ಇರು. ಮಾ, ಆ ರೂಮ್ ನೋಡ್ದ? ಆ ರೂಮಾಗ ಬೆಡ್ ಎಲ್ಲ ಹಂಗೆ ಐತೆ, ಆದರೆ ತುಂಬ ಧೂಳೈತಮ್ಮ. ಅಲ್ಲ, ಇವ್ರಿಗೇನು ಬುದ್ಧಿನೇ ಇಲ್ವಾ ಅಂತ? ಇಷ್ಟು ದೊಡ್ಡ ಮನೆನ 20 ಲಕ್ಷ ಕೊಟ್ಬಿಟ್ಟು ಹೋದ್ರಲ್ಲ, ಅದು ಯಾಕೆ ಕೊಟ್ಟೋದ್ರು ಅಂತ. ಪರವಾಗಿಲ್ಲ, ಒಂದು 3 ಬೆಡ್ರೂಮ್ ಅವೇ, ಮೇಲ್ಗಡೆ ಒಂದು ರೂಮು 2 ರೂಮು ಇರಬೇಕು. ಹಬ್ಬವ, ಇಂಥ ಮನೆನ ಪಡ್ಕೊಳಕ್ಕೂ ನಾವು ಪುಣ್ಯನೇ ಮಾಡಿದ್ವಿ. ಬಾಮ, ಒಂದು ಕಡೆಯಿಂದ ಕಸ ಗುಡ್ಸಿ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ರು ವಾರ ಬೇಕು ಈ ಮನೆಯೆಲ್ಲ ಕ್ಲೀನ್ ಮಾಡಿ ಸಾರಿಸಿ ಗುಡಿಸಿ ಮಾಡೋಕ್ಕೆ. ನಮ್ಮ ಕಾಸಿದ್ರೆ ಹೆಂಗೋ ಕೆಲ್ಸಗಾರನಾದ್ರೂ ಇಟ್ಕೋಬೋದಿತ್ತು. ಏನು ಮಾಡ್ತೀಯಾ? ಕೆಲ್ಸಗಾರರು ಇಲ್ಲ, ಯಾರೂ ಇಲ್ಲ. ಈಗ ನಾನು ನಿನ್ನೆ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು. ಪರವಾಗಿಲ್ಲ ಬಾ, ಇಂಥ ದೊಡ್ಡ ಮನೆ ಸಿಕ್ಕಿರ್ಬೇಕಾದ್ರೆ ಕ್ಲೀನ್ ಮಾಡೋದೇನು ಮಗಳೇ? ಒಂದು ಸಲ ಹೋಗಿ ಎಲ್ರಿಗೂ ಹೊಟ್ಟೆ ಉರಿಸ್ಬಿಟ್ಟು ಬಂದ್ಬಿಟ್ಟು ಆಮೇಗಿದ್ದ ಕ್ಲೀನ್ ಮಾಡ್ಕೊಳಕ್ಕೆ ಇಟ್ಕೊಳ್ಳೆ. ಯಾಕಂದರೆ ಕ್ಲೀನ್ ಮಾಡೋಕೆ ಇಟ್ಕೊಂಡ್ರೆ ವಾರ ಆದ್ರೂ ಸಾಕಾಗಕ್ಕಿಲ್ಲ. ಹಳೆ ಮನೆ ಆದ್ರೂ ಅಂದ ಚಂದ ಮಾತ್ರ ಭಾಳ ಸಂದಕ್ಕೆ ಕಟ್ಬಿಟ್ಟವ್ರೆ. ಬಾಬಾ, ಇವ್ರಿಗೇನು ಸ್ವಲ್ಪನೂ ಭಯನೇ ಇಲ್ಲ. ಮಗಳೇ, ಡೆಕೋರೇಷನ್ ಎಲ್ಲ ಮಾಡಂಗೇ ಇಲ್ಲ. ಡೆಕೋರೇಷನ್ ಐಟಮ್ಸ್ ಎಲ್ಲ ಮಾಡೋಗ್ಬಿಟ್ಟವ್ರೆ. ಅವನಿದ್ನಲ್ಲ ಆ ಸೇಟು, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಮನೆಯಿಂದ ಓಡಿಸ್ಬಿಟ್ವಿ. ಅದಕ್ಕೆ ಸೇಟು ಇವ್ರಿಗೆ ಮಾರಿಬಿಟ್ಟು ಎಸ್ಕೇಪ್ ಆಗೋಗ್ಬಿಟ್ಟವನೆ ಅಂತ ಅನ್ಸುತ್ತೆ. ಏನು, ಈ ಮನೆನ ಬೇರೆಯವ್ರಿಗೆ ಮಾರಿ ಹೋಗೋಷ್ಟು ಧೈರ್ಯ ಮಾಡ್ಬಿಟ್ನ ಸೇಟು? ಅವ್ನಿಗೆ ಹೇಳಿದ್ವಿ ತಾನೇ ಈ ಮನೆ ನಮಗೆ ಬೇಕು, ನಮಗೆ ಬಿಟ್ಬಿಟ್ಟು ಹೊರಟೋಗು ಅಂತ. ಅವ್ನು ಕೇಳಲೇ ಇಲ್ವೇ? ಅವನು ತಪ್ಪಿಸ್ಕೊಳಕ್ಕೆ ಇವ್ರಿಗೆ ತಗ್ಲಾಕವನೆ. ಇವ್ರನ್ನಂತೂ ಸುಮ್ಮನೆ ಬಿಡಬಾರ್ದು ನಾವು. ಹಾಗೇನೆ ಹಾಗೆ ಆಟ ಆಡಿಸ್ಬೇಕು. ನೋಡು, ನಾವು ಈ ಥರ ಯಾಕೆ ಸಾಕೊಂಡ್ರೆ ಗೊತ್ತಾಗಲ್ಲ. ನಾವು ನಮ್ಮ ನಿಜವಾದ ರೂಪಕ್ಕೆ ಬರಬೇಕು. ಅವಾಗಷ್ಟೇ ಇವ್ರ ಕಣ್ಣು ಕಾಣಿಸ್ತೀವಿ. ಬಾ ಹೋಗೋಣ, ಆದಷ್ಟು ಇವ್ರನ್ನ ಬೇಗ ಓಡ್ಸೋಕ್ಕೆ ಪ್ರಯತ್ನ ಪಡೋಣ. ಇಲ್ಲ ಅಂದರೆ ಇವ್ರ ಜೊತೆ ಇನ್ನೂ ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ.